ನಮಸ್ತೆ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಪಬ್ಲಿಕ್ ನ್ಯೂಸ್ 24/7. ನಾನು ಶ್ರೀ ವಿಜಯ್. ವೀಕ್ಷಕರೇ, ಅವತ್ತು ಥಿಯೇಟರ್ ನಿಂದ ಕರಿಯ ಸಿನಿಮಾನ ತೆಗೆದಾಕಿದ್ದು ಯಾರು? ಕರಿಯ ಸಿನಿಮಾ ಎರಡನೇ ಬಾರಿ ರಿಲೀಸ್ ಆಗಿದ್ದು ಯಾಕೆ? ನಟ ದರ್ಶನ್ ಜೈಲಿನಲ್ಲಿದ್ದಾರೆ. ಇಂತಹ ಸಮಯದಲ್ಲಿ ಅವರು ನಟಿಸಿದ ಸೂಪರ್ ಹಿಟ್ ಕರಿಯ ಸಿನಿಮಾ ಮರು ಬಿಡುಗಡೆಗೆ ಸಜ್ಜಾಗ್ತದೆ. ಜೋಗಿ ಪ್ರೇಮ್ ನಿರ್ದೇಶನದ ಕರಿಯ ಸಿನಿಮಾ ದಶಕಗಳ ಹಿಂದೆ ಬಾಕ್ಸ್ ಆಫೀಸ್ ಶೇಕ್ ಮಾಡಿತ್ತು. ಎರಡೆರಡು ಬಾರಿ ರಿಲೀಸ್ ಆಗಿ ದಾಖಲೆಯನ್ನು ಕೂಡ ಬರೆದಿತ್ತು. ಮೊದಲಿಗೆ ಬಿಡುಗಡೆಯಾಗಿದ್ದ ಚಿತ್ರಕ್ಕೆ ಮಧ್ಯದಲ್ಲಿ ಸಮಸ್ಯೆಯೂ ಕೂಡ ಎದುರಾಗಿತ್ತು. ಹಾಗಾಗಿ ಮತ್ತೊಮ್ಮೆ ಚಿತ್ರವನ್ನ ತೆರೆಗೆ ತರಲಾಗಿತ್ತು. ಆಗ ಸತತ 1 ವರ್ಷ ಸಿನಿಮಾ ಪ್ರದರ್ಶನ ಕಂಡು ಹಿಟ್ ಕೂಡ ಆಗಿತ್ತು. ಅದರಲ್ಲೂ ಚಿತ್ರದ ಹಾಡುಗಳು ಇವತ್ತಿಗೂ ಅಭಿಮಾನಿಗಳಿಗೆ ಫೇವರೇಟ್ ಎನಿಸುತ್ತದೆ. ಮೆಜೆಸ್ಟಿಕ್ ಸಕ್ಸಸ್ ಬಳಿಕ ದರ್ಶನ್ ನಟಿಸಿದ ಒಂದೆರಡು ಚಿತ್ರಗಳು ಸದ್ದು ಮಾಡಲಿಲ್ಲ. ಆದ್ರೆ ಕರಿಯ ಹಿಟ್ ಆಗಿ ದರ್ಶನ್ ಕರಿಯರ್ಗೆ ಭದ್ರ ಬುನಾದಿ ಆಗಿತ್ತು. 2 ವರ್ಷಗಳ ಹಿಂದೆ ಪ್ರೆಸ್ ಸಂದರ್ಶನದಲ್ಲಿ ನಿರ್ದೇಶಕ ಪ್ರೇಮ್ ಕರಿಯ ಚಿತ್ರದ ಬಗ್ಗೆ ಸಾಕಷ್ಟು ಸಂಗತಿ ಹಂಚಿಕೊಂಡಿದ್ದರು. ಮೊದಲಿಗೆ ಸಿನಿಮಾ ಬಿಡುಗಡೆ ಆಗಿದ್ದಾಗ 56 ದಿನ ಪ್ರದರ್ಶನ ಕಂಡಿತ್ತು. ಬಳಿಕ ಎರಡನೇ ಬಾರಿ ತೆರೆ ಕಂಡು ಸತತ 365 ದಿನ ಓಡಿ ಸದ್ದು ಮಾಡಿತ್ತು. ನಟ ದರ್ಶನ್ಗೆ ದೊಡ್ಡ ಮಾಸ್ ಅಭಿಮಾನಿಗಳು ಹುಟ್ಟು ಹಾಕಿತ್ತು. ಆಗ ಸಿನಿಮಾ ಪ್ರದರ್ಶನದ ವಿಚಾರದಲ್ಲಿ ಬಹಳ ರಾಜಕೀಯ ಇತ್ತು. ನಮ್ಮ ಕರಿಯ ಸಿನಿಮಾಗೆ ಚೆನ್ನಾಗಿ ಪ್ರದರ್ಶನ ಕಾಣುತ್ತಿತ್ತು. ಆದ್ರೆ ಅದನ್ನ ಕಿತ್ತು ಹಾಕಿ ಬೇರೆ ಸಿನಿಮಾ ರಿಲೀಸ್ ಕೂಡ ಮಾಡಿದ್ರು. ಮೊದಲಿಗೆ ಸಿನಿಮಾ ರೈಟ್ಸ್ ರಜಸ್ ಕಂಬೈನ್ಸ್ ಬಳಿ ಇತ್ತು. ಬಳಿಕ ಇಕ್ಬಾಲ್ ಫಿಲ್ಮ್ ಸಂಸ್ಥೆ ತೆಗೆದುಕೊಂಡ್ರು. ಚೆನ್ನಾಗಿ ಪ್ರಚಾರ ಮಾಡಿ ಎರಡನೇ ಬಾರಿ ರಿಲೀಸ್ ಕೂಡ ಮಾಡಿದ್ರು. ಸಿನಿಮಾ ಹಿಟ್ ಆಗಿ ಭರ್ಜರಿ ಕಲೆಕ್ಷನ್ ಕೂಡ ಮಾಡಿತ್ತು ಎಂದು ಪ್ರೇಮ್ ಹೇಳಿದ್ದಾರೆ. ಅವತ್ತಿನ ಕಾಲಕ್ಕೆ ಕರಿಯ ಸಿನಿಮಾ 2.50 ಕೋಟಿ ರು ಕಲೆಕ್ಷನ್ ಮಾಡಿತ್ತು. ವಿತರಕರ ಇಕ್ಬಾಲ್ ಜೀವನವನ್ನೇ ಚಿತ್ರಮಂದಿರ ಬದಲು ಮಾಡಿತ್ತು. ಅದರಿಂದ ಸಾಲ ತೀರಿಸಿ ಮನೆ ತೆಗೆದುಕೊಂಡಿರೋದನ್ನ ಕೂಡ ಅವರು ಹೇಳ್ಕೊಂಡಿದ್ರು. ಕರಿಯ ಹಿಟ್ ಬಳಿಕ ಒಂದಷ್ಟು ಟೀಕೆಗಳು ಬಂದವು. ರೌಡಿಸಂ ಸಿನಿಮಾ ಮಾಡಿ ಅದೃಷ್ಟದಿಂದ ಗೆದ್ದ ಅಂದಿದ್ರು. ಅದನ್ನ ಸವಾಲಾಗಿ ಸ್ವೀಕರಿಸಿ ಹೊಸಬರ ತಂಡ ಕಟ್ಟಿಕೊಂಡು ಎಕ್ಸ್ಕ್ಯೂಸ್ ಮೀ ಎನ್ನುವ ಮ್ಯೂಸಿಕಲ್ ಲವ್ ಸ್ಟೋರಿ ಮಾಡಿ ತೋರಿಸಿದ್ದೆ ಎಂದಿದ್ದರು. ಕರಿಯ ಚಿತ್ರದ ಎಲ್ಲ ಹಾಡು ಹಿಟ್. ಅದರಲ್ಲಿ ಕೆಂಚಾಲೋ ಮಂಚಾಲೋ ಅಭಿಮಾನಿಗಳ ಫೇವರೆಟ್ ಆಗಿತ್ತು. ಈ ಹಾಡಿನ ಸಾಹಿತ್ಯದ ಬಗ್ಗೆಯೂ ಪ್ರೇಮ್ ಮಾತನಾಡಿದರು. ನಾನು ಮೊದಲು 2 ಸಾಲು ಬರೆದುಕೊಂಡಿದ್ದೆ. ಅದೇ ಬೇಕು ಎಂದು ಗುರುಕಿರಣ್ ಸರ್ ಮನೆಯಲ್ಲಿ ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ ಟ್ಯೂನ್ ಹಾಕಲು ಕೋರ್ತಿದ್ದೆ. ಗಾಂಧಿನಗರದಲ್ಲಿ ಬಾಲರಾಜ್ ಸರ್ ಆಫೀಸ್ ಇತ್ತು. ಅಲ್ಲಿ ಒಂದು ಸೇಟು ಹುಡುಗಿ ನಮ್ಮನ್ನ ನೋಡಿಕೊಂಡು ಓಡಾಡ್ತಿದ್ದಳು. ನಮ್ಮ ಹುಡುಗರು ರೇಗಿಸ್ತಾ ಇದ್ರು. ನಾನು ನಾಗೇಂದ್ರ ಪ್ರಸಾದ್ ಅವರ ಬಳಿ ಕೆಂಚಾಲೋ ಮಂಚಾಲೋ ಲಿರಿಕ್ಸ್ ಬರೆಸಿದ್ದೆ. ಅವರು ಚೆನ್ನಾಗಿ ಬರೆದಿದ್ರು. ಸೇಟು ಹುಡುಗಿ ಬುಟ್ಟಿಗೆ ಬೀಳ್ತಾ ಇದೆ ಅಂತ ಏನಾದ್ರೂ ಬರೀರಿ ಅಂತ ಹೇಳಿದ್ದೆ. ಕೂಡ್ಲೆ ಅದೇ ಲೈನ್ಸ್ಗೆ ಹಾಕೊಂಡು ಹೋಗುವ ಐಡಿಯಾ ಇದೆ ಅಂತಾನು ಕೂಡ ಬರೆದಿದ್ರು. ಹೀಗೆ ಸಾಲುಗಳು ಹುಟ್ಟಿಕೊಳ್ತು ಅಂತ ಹೇಳಿದ್ದಾರೆ. ಕರಿಯ ಚಿತ್ರದ ಟೈಟಲ್ ರೋಲ್ ನಲ್ಲಿ ದರ್ಶನ್ ನಟಿಸಿದರು. ನಾಯಕಿಯಾಗಿ ಅಭಿನೇತ್ರಿ ಮಿಂಚಿದರು. ಇನ್ನುಳಿದಂತೆ ಮೈಕೋ ನಾಗರಾಜ್, ಉಮೇಶ್ ಪೊಂಗ, ಬಿ ಜಯಶ್ರೀ ಸೇರಿದಂತೆ ಹಲವರು ನಟಿಸಿದರು. ಆನೇಕಲ್ ಬಾಲರಾಜ್ ನಿರ್ಮಾಣದ ಚಿತ್ರಕ್ಕೆ ಗುರುಕಿರಣ್ ಮ್ಯೂಸಿಕ್ ಕಂಪೋಸ್ ಮಾಡಿದರು. MR ಶ್ರೀನು ಛಾಯಾಗ್ರಹಣವಿತ್ತು. ಆಗಸ್ಟ್ 30ಕ್ಕೆ 4K ವರ್ಷನ್ ನಲ್ಲಿ ಕರಿಯ ಸಿನಿಮಾ ಮತ್ತೆ ತೆರೆಗೆ ಬರ್ತಿದೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24/7. ಇದು ಸತ್ಯದ ಧ್ವನಿ.